ಗುರುಜಿ ಸಂಬಂಧ ಇದೆ ಅನ್ನೋದಾದರೆ ಮಾತ್ರೆ ಮತ್ತು ಭಗವಂತನಿಗೆ ನಾವು ಹೆಂಗೆ ಅದನ್ನು ಕಂಡುಕೋಬೇಕು? ಆದರೆ ಮಾತ್ರೆ ನಾವು ಧರ್ಮದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ಹೊಟ್ಟೆ ತಲೆ ಯಾವ್ದು ಮುಂದೆ ಇರಬೇಕು? ಹೊಟ್ಟೆ ತಲೆ ಯಾವ್ದು ಮುಂದೆ ಇರಬೇಕು? ಧರ್ಮದ ಪ್ರಕಾರ ಲೆಕ್ಕ ಹಾಕಿದ್ರೆ ನಮ್ಮ ಒಂದು ಅಭಿಪ್ರಾಯದಲ್ಲಿ ನಾವು ಓಡ್ತಾ ಇರೋದು ಏನಂದರೆ ಮೊದಲು ಹೊಟ್ಟೆ ಮುಂದೆ ಇಟ್ಕೋತೀವಿ. ಬದುಕಬೇಕು, ಈ ಹೊಟ್ಟೆಗೆ ಏನೋ ಒಂದು ಬೇಕು. ಹೌದಲ್ಲ? ಇಲ್ಲಿರೋದು ಅಲ್ಲ, ಹೊಟ್ಟೆಯನ್ನು ಬಳಸಕ್ಕಲ್ಲ ಇರೋದು. ಮಗು ಹುಟ್ಟುವಾಗ ಹೊಟ್ಟೆ ದಪ್ಪ ಮಾಡ್ಕೊಂಡು ಬಂದಿರಲ್ಲ, ಹೌದಾ? ಪ್ರಕೃತಿದತ್ವಾಗಿ ಬಂದಿರ್ತದು. ಸೊ ಹುಟ್ಟಿದ ಮೇಲೆ ಹೆಂಗೆಂಗೋ ಬದುಕ್ಬಿಟ್ಟು ಸಾಯುವಾಗ ಒತ್ಕೊಂಡು ಹೋಗೋಕೆ ಆಗಲ್ಲ ಅನ್ನೋಷ್ಟು ಮಟ್ಟಕ್ಕೆ ತೂಕ ಇರ್ತಾರೆ. ಇದು ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಸೋಮಾರಿತನದ ಪರಮಾವಧಿ. ಇದು ನಿಮಗೆ ದೇಹನ ಹೇಗೇಗೋ ಆಗಿ ಬಳಸೋಕ್ಕೆ ನಿಮ್ಗೆ ಯಾರು ಕೊಟ್ಟಿಲ್ಲ ಇಲ್ಲಿ. ಕಾರಣ ಯಾವುದೇ ಒಂದು ಹೆಣ್ಣು ಗಂಡು ಸರಿಯಾದ ಮದುವೆ, ನಿಕಟವಾದ ಮದುವೆ, ಹಿಂಗೆ ಮದುವೆ ಅಂದರೆ ಜೀವನದಲ್ಲಿ ಹೀಗೆ ಬದುಕಬೇಕು ಅಂದರೆ ಜಾತಕ ಕುಂಡಲಿನ ಒಂದು ಸೈಡ್ ಗಿಡೋಣ. ಹೆಣ್ಣು ಗಂಡು ಪಕ್ಕ ಇವರಿಬ್ಬರು ರೆಡಿ ಇದ್ದಾರೆ, 99% ಹೆಣ್ಣು ಗಂಡು ಇವ್ರು ಮದುವೆ ಮಾಡಲೇಬೇಕು, ಕರೆಕ್ಟ್ ಇದ್ದಾರೆ ಅಂತ ಲೆಕ್ಕಾಚಾರ ಹಾಕ್ಕೊಂಡ್ರೆ ಏನು ಬೇಕಾಗತ್ತೆ ಅಂದರೆ ಹೇಳೋಕ್ಕಾಗತ್ತಾ? ಪಕ್ಕ ಯಾವುದರಲ್ಲೂ ಇವ್ರ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಮದುವೆಗೆ ಸಿದ್ಧತೆ ಆಗಿರಬೇಕು. ಮದುವೆ ಆ ಥರ ಆಗ್ತಾ ಇದೆಯಾ? ಇಲ್ಲ 18 ಕೂಡಿದ್ರೆ ಸಾಕು, ಗಣಕೂಟ ಇವತ್ತು ಮದುವೆ ಆಗುತ್ತೆ. ಸೊ ಹಾಗಿದ್ಮೇಲೆ ಏನಾಗಬೇಕಿತ್ತು ಅಂದರೆ ಎತ್ತರ ವಯಸ್ಸು ತೂಕ ಇದಿಷ್ಟು ಮ್ಯಾಚ್ ಆಗಬೇಕು. ಯಾಕೆ ಅದು ಮ್ಯಾಚ್ ಆಗಬೇಕು? ಪ್ರಶ್ನೆ ಬರುತ್ತೆ. ದೇಹದಲ್ಲಿ ಸುಸ್ತು ಅಂತಕ್ಕಂಥದ್ದು ಸೃಷ್ಟಿ ಆಗೋದೆ ಅಲ್ಲಿಂದ. ಸಿಂಗಲ್ ಪಿಲ್ಲರ್ ಹಾಕ್ಬಿಟ್ಟು ಡಬಲ್ ಫ್ಲೋರ್ ಮನೆ ಕಟ್ಟಿದ್ರೆ ಕಷ್ಟ. ಗೊತ್ತಾಗ್ಲಿಲ್ಲ ಅಂದರೆ ಗೊತ್ತಾಗ್ಲಿಲ್ಲ, ಯಾವ ಮುದ್ರಕೊಳತ್ತ ಗೊತ್ತಿಲ್ಲ. ಹಾಗೆ ನಾವು ಯಾವ ಕಾರಣಕ್ಕೂ ನಮ್ಮ ದೇಹ ಒಂದು ಯಂತ್ರ, ನಮ್ಮ ಭೂಮಿ ಒಂದು ಯಂತ್ರ, ಇದನ್ನ ನಾವು ತಿಳ್ಕೊಂಡಿಲ್ಲ. ಅದಕ್ಕೆ ಭೂಮಿ ಯಂತ್ರ ಹೆಂಗಪ್ಪ ಅಂತ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಒಂಚೂರು ಒಂದು ಜಲಕ್ಕೆ ತೋರಿಸೋಣ. ಭೂಮಿಯನ್ನು ಕೂಡ ನಾವು ಒಂದು ಯಂತ್ರ, ಆ ವಿಡಿಯೋದಲ್ಲೇ ಅರ್ಥ ಆಗುತ್ತೆ ಗುರುಜಿ. ಅಂದ್ರೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಒಂದೆರಡು ಹೇಳೋಣ. ಇದೇನಿದು ಹಿಂಗೆ ಚೂಮಂತ್ರ ತರ ಆಯ್ತಲ್ಲ ಅಂತ ಅನ್ಕೋಬಹುದೇನೋ. ಆದ್ರೆ ಆ ರಹಸ್ಯ ಏನು ಅಂದ್ರೆ ನಾವು ಭೂಮಿ ಮಾತಾಡಲ್ಲ, ಭೂಮಿ ನಮ್ಗೆ ತೊಂದರೆ ಕೊಡಲ್ಲ, ಹಂಗೆ ತಾನೇ ತಿಳ್ಕೊಂಡಿರೋದು ನಾವು. ಹೌದೌದು ಅಲ್ಲ? ಆದ್ರೆ ಆ ಭೂಮಿಯನ್ನ ನಾವು ಯಾವತ್ ನಮಸ್ಕಾರ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಯಾವತ್ತಾರು ಬೆಳಗ್ಗೆ ನಮಸ್ಕಾರ ಮಾಡೋ ಅಭ್ಯಾಸ ಇದೆಯಾ ಮನೆಯಲ್ಲಿ? ಇಲ್ಲ ಅಷ್ಟೇ. ಆ ಭೂಮಿ ನಮಸ್ಕಾರ ಮಾಡೋದು ಒಂದು ಮಕ್ಕಳು ಕಲಿಸ್ಬಿಟ್ಟು ಸಾಕು. ದೇವಸ್ಥಾನಕ್ಕೆ ಹೋಗು ಅನ್ನೋದು ಬೇಡ, ಭೂಮಿ ಮುಟ್ಟಿ ನಮಸ್ಕಾರ ಮಾಡು ಸಾಕು. ಅದನ್ನು ಕಲಿಸ್ಬೇಕು. ಈಗ ಈ ಭೂಮಿ ವೃತ್ತಾಕಾರವಾಗಿದೆಯಾ, ಹೇಗಿದೆ, ಚಪ್ಪಟೆ ಆಗಿದೆಯಾ, ಹಾಗೆ ಹೀಗೆ ಏನೆಲ್ಲ ಮಾತಾಡ್ತೀವಿ. ಈಗ ನಕ್ಷತ್ರಗಳು ಪ್ರತಿಯೊಂದು ಗ್ರಹಗಳಿಗೆ ಅನುಸಾರವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಭೂಮಿಯಲ್ಲಿ ಏನೇನಿದೆಯೋ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಭೂಮಿಯನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಲೆಕ್ಕಾಚಾರ, ಭೂಮಿ ಒಳಗಡೆ ಏನೆಲ್ಲ ಸಿಗತ್ತೆ, ಈ ಥರ ಭೂಮಿಯನ್ನು ನಾವು ಎಷ್ಟು ಮಟ್ಟಕ್ಕೆ ನಾವು ಅದನ್ನು ಗಮನಿಸಿ ಮನೆಯನ್ನು ಕಟ್ಟಬೇಕಾಗತ್ತೆ ಅಂತ ಪ್ರಜ್ಞೆ ನೋಡಿ. ನೀರಿಂದ ಉತ್ಪತ್ತಿಯಾಗಿದೆ, ನೀರಿನ ಮೇಲೆ ಭೂಮಿ ಇದೆ ಅನ್ನೋ ಪ್ರಜ್ಞೆ ನಮ್ಗೇನಾದ್ರು ಇದೆಯಾ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಯಾಕೆ ಅಂದರೆ ನಾವು ಏನಿದ್ರು ಆಕಾಶ ನೋಡ್ತೀವಿ, ಮಳೆ ಬರೋದು ಆಕಾಶದಿಂದ ಅಲ್ವಾ ಅಂತ. ಆದರೆ ಭೂಮಿಯಲ್ಲಿ ಇರ್ತಕ್ಕಂತಹ ಏನೇನೆಲ್ಲ ಇದೆ ಅದೆಲ್ಲವನ್ನು ನಮ್ಮ ಕೈಯಿಂದ ನಾವು ಹೇಗೆ ಬಳಸ್ಕೋಬೇಕಾಗತ್ತೆ. ಅದನ್ನು ಕೆಟ್ಟದಾಗಿ ಬಳಸಿದ್ರು ನಾವೇ ಅನುಭವಿಸ್ತೀವಿ, ಅದನ್ನು ಗುರ್ತಿಸಿ ಅನುಭವಿಸಿದ್ರು ನಾವೇ ಅನುಭವಿಸ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಬೆಂಕಿಯ ಜ್ವಾಲೆ ಅಂದರೆ ನಾವು ಎಲ್ಲವೂ ನಮ್ಮ ಭೂಮಿಯಲ್ಲಿ ಬೇಕಾದಷ್ಟು ನಮ್ಮ ಬೇಡದೇ ಇರೋದು ಬೇಕಾಗಿರೋದೆಲ್ಲವೂ ಇದೆ ನೋಡಿ. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದೊಂದು ವಿಚಾರವನ್ನು ತೋರಿಸಿದೆ. ಈಗ ಆ ವೃತ್ತಾಕಾರ ಭೂಮಿ ಇದೆ ಅಂತಕ್ಕಂಥದ್ರಲ್ಲೇ ಇನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ, ಇದು ಸರಿನಾ ತಪ್ಪ ಅಂತ. ಈಗ ಮುಂದುವರೆದ ಭಾಗ ಮಾಡೋಣ. ಈ ಭೂಮಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ನಾವು ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಮನೆ ಕಟ್ಟಿ ಮನೆಯಲ್ಲಿ ಓಡಾಡ್ತೀವಿ ನಾವು. ಭೂಮಿಯ ಕೆಳಗಡೆ ಇರ್ತಕ್ಕಂತಹ ಭಾಗಗಳಿಗೆ ಏನು ನೋಡಿದ್ರಿ ಅದು ವರ್ಣನೆ ಮಾಡೋಕ್ಕೆ ಇನ್ನೂ ಸಾಕಷ್ಟು ಇನ್ನು ಮುಂದೆ ಹೋಗ್ತಾ ಇದ್ದೀನಿ, ಇನ್ನು ಸುಮ್ಮನೆ ಚುಣುಕು ತೋರಿಸಿದ್ದು. ಭೂಮಿ ಒಳಗಡೆ ಇರ್ತಕ್ಕಂಥ ರಹಸ್ಯಗಳನ್ನು ನಾವು ಯಾವ ರೀತಿ ನಮ್ಮ ದೇಹದ ಮೇಲೆ ಅಪ್ಲೈ ಆಗುತ್ತೆ, ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅನ್ನೋಕ್ಕಂಥ ಸತ್ಯವನ್ನು ತಿಳ್ಕೊಳ್ಳುವವರೆಗೂ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಮಲಗಲಿಕ್ಕಾಗಲ್ಲ. ನಾನು ನನ್ನದೇ ಆದ ಒಂದು ಈಗ ಇದ್ರದ್ದು ಅಧ್ಯಯನದ ಒಂದು ಅಂದಾಜು ನೋಡೋದು ಹೇಳ್ತಕ್ಕಂಥದ್ದಾದರೆ ನಮ್ಮ ದೇಶದಲ್ಲಿ ಇವತ್ತೆಲ್ಲ ಅಮ್ಮಮ್ಮ ಅಂದರೆ 40,000 50,000 ಜನ ಸ್ವಲ್ಪ ನೆಮ್ಮದಿಯಾಗಿ ಮಲಗಬಹುದೇನೋ ಇಡೀ 140 ಕೋಟಿ ಜನಕ್ಕೆ.
ಮಗುವಿಂದ ಹಿಡಿದು ದೊಡ್ಡವರಾದವರೆಗೂ ನೆಮ್ಮದಿಯಾಗಿ ಮಲಗಲಿಕ್ಕೆ ಯಾರ ಕೈಲೂ ಆಗಿಲ್ಲ, ಆಗೋದು ಇಲ್ಲ. ಸತ್ಯ ತಾನೇ? ಈಗ ನಿಮಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಭೂಮಿಯ ಲಕ್ಷಣ ಏನು ಅಂತ ತಿಳ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ಈ ಸ್ಟಡಿ ಮನೆ ಕಟ್ಟಿದ್ರೆ ಒಳ್ಳೇದಂತೆ ಅಷ್ಟೇ ಗೊತ್ತು. ಭೂಮಿಯನ್ನು ಬಳಸುವ ವಿಧಾನ ಗೊತ್ತಿದೆಯಾ? ಭೂಮಿಯ ಸತ್ಯ ಗೊತ್ತಿದೆಯಾ? ಬೇಕಾ ಬೇಡವಾ? ಇದು ನಾವೆಲ್ಲದಕ್ಕೂ ಪರೀಕ್ಷೆ ಮಾಡ್ತೀವಿ. ಆದರೆ ನಾವು ವಾಸ ಮಾಡೋ ಮನೆ, ಇಡೀ ಕುಟುಂಬ ವಾಸ ಮಾಡೋ ಮನೆಗೆ ಆರೋಗ್ಯಕರವಾದ ಭೂಮಿ ಯಾವುದು ಅಂತ ತಿಳ್ಕೊಬೇಕಾ ಬೇಡವಾ? ಖಂಡಿತ. ಅದಕ್ಕೆ ಇದೆಲ್ಲ ಮಾಹಿತಿ ಬೇಕಾಗತ್ತೆ.